ಯಾವಾಗ ನೋಡಿದ್ರು ಘನತೆ ಗೌರವ ಮಣ್ಣು ಮಟ್ಟೆ ಮಸಿ ಇಷ್ಟೇ ಆಗೋಯ್ತು ನಿಂದು. ಏನು ಕೃಷ್ಣ ತಪ್ಪು ಮಾಡಿದ್ನಾ? ಏನು ತಪ್ಪು ಮಾಡಿದಾನ ಕೃಷ್ಣ? ಅವನೇನು ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ಮೇಲೂ ನೀ ಏನು ಮಾಡಿದೆ? ಅವ್ನ ಮಾತನ್ನು ಕೇಳಿಸ್ಕೊಂಡ್ಯಾ? ಇಲ್ಲ ತಾನೇ? ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗತ್ತೆ. ಏನಮ್ಮ ನೀನು? ಯಾರೋ ಕಿವಿ ಓದಿ 4 ಕಾಸು ಜೇಬಿಗೆ ಹಾಕಿದ ತಕ್ಷಣ ಅಯ್ಯೋ ಅಮ್ಮ ಅಂತ ಹತ್ತು ಕರೆದು ರಂಪ ಮಾಡೋ ಜನ ಇನ್ನು ಏನಂತಾರೆ ಡೋರ್ ಓಪನ್ ಆಗೋದಕ್ಕೆ ಕ್ಲೋಸ್ ಆಗೋದಕ್ಕೆ ಒಳಗೆ ಯಾರು ಹೋದ್ರು ಯಾರು ಬಂದ್ರು ಅಂತ ಕ್ಯಾಪ್ಚರ್ ಮಾಡೋ CCTV. ಇಷ್ಟೇ ತಾನೇ ಸಾಕ್ಷಿ ಸಿಕ್ಕಿದ್ ನಿನ್ಗೆ? ಇದು ಬಿಟ್ಟು ಬೇರೆ ಏನಣ್ಣ? ಇದು ನಂಬಿಟ್ಟು ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರಾ? ಅದಕ್ಕೆ ನೀನು ಸ್ವಂತ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟು ಪೊಲೀಸವ್ರನ್ನ ಕರ್ಸೋದಕ್ಕೂ ಹೊರಟ್ಬಿಟ್ಟಿದ್ದೆ. ದರೋಡೆಕೋರ ಅಂತಾನು ಕರೆದು ಬಿಟ್ಟೆ ಅಲ್ವಾ? ಅವ್ನ ಮಾತನ್ನ ನೀನ್ 1 ನಿಮಿಷ ಕೇಳಿಸ್ಕೊಂಡ್ಯಾ ಅಣ್ಣ ನೀನು? ಮುಗೀತಾ ನೀನು ಕೂಗಾಡಿದ್ದೆಲ್ಲ? ಹಲೋ, ನಾನೇ ಹೇಳ್ತಿದ್ದೀನಲ್ಲ, ಅವಳಿಲ್ಲಿ ತುಂಬ ಒಳ್ಳೆ ಹೆಸರು ಮಾಡ್ತಿದ್ದಾಳೆ. ಮಾವ ಅಂತೂ ಅವಳು ಸಿಕ್ಕಾಪಟ್ಟೆ ನಂಬಿದ್ದಾರೆ. ಮಾವನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ಲ, ಅಷ್ಟು ಈಸಿಯಾಗಿ ಯಾರನ್ನೂ ನಂಬಲ್ಲ ಅವರು. ಆದರೆ ಈ ರುಕ್ಕು ವಿಚಾರದಲ್ಲಿ ಹಾಗಿಲ್ವೇ ಇಲ್ಲ ಮಾವ. ಅವಳು ಕೂಡ ಸಕ್ಕ ಶಾರ್ಪ್ ಇದ್ದಾಳೆ, ಸೂಪರಾಗಿ ಕೆಲಸ ಮಾಡ್ತಿದ್ದಾಳೆ. ಅವಳಿಗೆ ಏನು ಮಾಡಬೇಕು ಅನ್ನೋದು ಪಕ್ಕಾ ಗೊತ್ತಿದೆ. ಏನೋ ನೀನು ಗೊತ್ತಿರೋಳು ಅಂತ ಹೇಳ್ತಾ ಇದ್ದೀನಿ. ವಿಷಯ ಏನು ಅಂದರೆ, ಅವಳು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಎಲ್ಲ ಕೆಲಸನೂ ಅವಳೇ ಟೇಕ್ ಓವರ್ ಮಾಡ್ತಾಳೆ ಅಂತ ನನಗನ್ನಿಸ್ತಿದೆ. ಕರೆಕ್ಟಾಗಿ ಅವಳು ಪೊಸಿಷನ್ ಮಾಡ್ಕೋತಿದ್ದಾಳೆ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಎಲ್ಲನೂ ಪರ್ಫೆಕ್ಟಾಗಿ ಮಾಡ್ತಿದ್ದಾಳೆ. ಸಖತ್ ಬುದ್ಧಿವಂತೆ ಅವಳು. ಅಯ್ಯೋ, ಅವಳೇ ನಂಗೆ ಹೇಳಿದಾಳೆ ಅಂತೀನಿ. ಸೈಲೆಂಟಾಗಿ ಎಲ್ಲ ಕೆಲಸನೂ ಆಗಬೇಕಾದ್ರೆ ಗಲಾಟೆ ಮಾಡೋದ್ರಲ್ಲಿ ಏನು ಅರ್ಥ ಇದೆ ಅಂತ. ಅವಳು ಹೇಳೋದು ಸರಿನೇ ಅನ್ಸುತ್ತಪ್ಪ. ನೀನು ಏನೇ ಹೇಳು, ಅವಳನ್ನಂತೂ ಇನ್ಮೇಲೆ ಯಾರಿಂದನೂ ಹಿಡಿಯೋಕ್ಕಾಗಲ್ಲ. ಅವಳು ಆಲ್ರೆಡಿ ಮನೆ ಒಳಗಡೆ ಹೋಗಾಗಿದೆ. ಮಾವಂಗಂತೂ ಅವಳ ಮಾತೆ ವೇದವಾಕ್ಯ. ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ಇನ್ನೊಂದು ಸತಿ ಯಾವಾಗಾರು ಮಾತಾಡೋಣ. ಹಾಂ, ಬಾಯ್. ಮೆಕ್ಕಿದ ಕೆಲಸ ರಾಚಮ್ಮ ನೋಡ್ಕೋತಾರೆ, ಟೆನ್ಷನ್ ಇಲ್ಲ. ರುಕು, ಬಾವಾ. ರುಕು, ನೀ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ಹೇಳಿ? ಥ್ಯಾಂಕ್ಸ್ ರುಕು. ಥ್ಯಾಂಕ್ಸಾ? ಯಾಕೆ ಬಾವಾ? ನೀನು ಮಾಡಿದ ಸಹಾಯದಕ್ಕೆ, ಫುಟೇಜಸ್ಗೆ, ಆ ದಿನಕರ್ ಮತ್ತೆ ಸೆಕ್ಯೂರಿಟಿ ಗಾರ್ಡ್ ಹೇಳಿದ ಸುಳ್ಳು ಅಂತ ಪ್ರೂವ್ ಮಾಡಿದ್ದಕ್ಕೆ, ಎಲ್ಲರ ಮುಂದೆ ನಿಂತು ವಾದ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ರುಕು. ಕೃಷ್ಣ ಏನೂ ತಪ್ಪು ಮಾಡಿರಲಿಲ್ಲ ಬಾವ, ಅದನ್ನು ಪ್ರೂವ್ ಮಾಡಿದೆ ಅಷ್ಟೆ. ಬೇರೆಯವ್ರಾಗಿದ್ರೆ ತಲೆ ಕೆಡ್ಸ್ಕೋತಾ ಇರಲಿಲ್ಲ ರುಕು, ಆದರೆ ನೀನು ಆ ರೆಸ್ಪಾನ್ಸಿಬಿಲಿಟಿ ತಗೊಂಡೆ, ಅದಕ್ಕೆ ಥ್ಯಾಂಕ್ಸ್ ಹೇಳಿದೆ. ರುಕು, ನಂಗೆ ಇನ್ನೊಂದು ವಿಚಾರ ಗೊತ್ತಿದೆ. ಏನು ಬಾವಾ? ಕೃಷ್ಣನಿಗೆ ನಿನ್ನ ಮೇಲಿರೋ ಭಾವನೆ ಬಗ್ಗೆ ನನಗೆ ಗೊತ್ತು ರುಕು. ಹಾಗಾದರೆ ನೀವೇ ಕೃಷ್ಣನಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ ಬಾವ. ಅವನಿಗೆ ಇದನ್ನೆಲ್ಲ ಬಿಟ್ಟು ಬೇರೆ ಕೆಲಸದ ಬಗ್ಗೆ ಗಮನ ಕೊಡೋ ಹಾಗೆ ಮಾಡಿ ಪ್ಲೀಸ್. ಅದೇಕಾಗತ್ತೆ ರುಕು? ನೀನು ಅವನಿಗೋಸ್ಕರ ನಿಮ್ಮ ಇಡೀ ಫ್ಯಾಮಿಲಿ ವಿರುದ್ಧ ನಿಂತೆ. ನಿನ್ನೆ ಅಪ್ಪ ಅವನ್ನ ಜೈಲಿಗೆ ಕಳಿಸ್ಲೇಬೇಕು ಅಂತ ಡಿಸೈಡ್ ಆಗಿದ್ರು. ನೀನು ಬಂದೆ, ಅವ್ರ ಎದುರು ನಿಂತು ವಾದ ಮಾಡಿದೆ. ಅವ್ನು ನಿರಪರಾಧಿ ಅಂತ ಪ್ರೂವ್ ಆಗೋವರೆಗೂ ನೀನು ಅಲ್ಲಾಡಲಿಲ್ಲ ರುಕು. ನಮ್ಮಮ್ಮನ ಚೈನ್ನ ಅವನಿಗೆ ವಾಪಸ್ ಕೊಡ್ಸೋದಕ್ಕೆ ಲೋನ್ ಮಾಡಿದ್ಯಾ. ಅವತ್ತು ರಾಜೇಶನ್ ತಾಯಿ ಅವನಿಗೆ ಹೊಡೆಯಕ್ಕೆ ಹೋದಾಗ ಅವ್ರನ್ನ ನಿಲ್ಲಿಸ್ದೆ, ತಡೆದೆ, ಅವ್ನು ತಪ್ಪಿಲ್ಲ ಅಂತ ಪ್ರೂವ್ ಮಾಡಿದೆ. ಇಷ್ಟೆಲ್ಲ ಆದಮೇಲೆ ನಾನು ಕೃಷ್ಣನ ಹತ್ರ ಹೋಗಿ ಇನ್ನು ಅವಳ ಬಗ್ಗೆ ಯಾವುದೇ ರೀತಿ ಭಾವನೆ ಇಟ್ಕೋಬೇಡ, ನಿನ್ನ ಭಾವನೆಗಳನ್ನ ಬದಲಾಯಿಸ್ಕೊ ಅಂತ ಹೇಗೆ ಹೇಳಿರುಕು ನಾನು?
ನೀನು ಹೇಳ್ತಿರೋದೇ ಒಂದು, ಮಾಡ್ತಿರೋದೇ ಇನ್ನೊಂದಲ್ವ ರುಕ್ಕು. ಬಾಬಾ, ಇಷ್ಟೆಲ್ಲ ಮಾಡೋರು ಫ್ರೆಂಡ್ಸು ಆಗಿರ್ಬೋದಲ್ವಾ? ಕೃಷ್ಣ ನನಗೆ ಒಬ್ಬ ಒಳ್ಳೆ ಫ್ರೆಂಡ್. ನಾನು ಏನು ಮಾಡ್ತೀನಿ, ಅವನು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತಾನೆ, ಅದೆರಡರ ಮಧ್ಯೆ ಒಂದು ಕೂದಲು ಎಳೆಯಷ್ಟು ಅಂತರ ಇದೆ ಬಾಬಾ. ಅದು ಅವನು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಆ ಅಂತರ ಯಾರಿಗಿರುತ್ತೆ ಗೊತ್ತಾ ರುಕ್ಕು? ಯಾರ ಜೀವನದಲ್ಲಿ ತುಂಬ ಜನ ಇರ್ತಾರೋ ಅವ್ರಿಗೆ ಈ ಅಂತರದ ಬಗ್ಗೆ ಅರ್ಥ ಆಗುತ್ತೆ. ಯಾಕಂದರೆ ಅವರಿಗೆ ತುಂಬ ಪ್ರೀತಿ ಸಿಗ್ತಾ ಇರುತ್ತೆ. ಅವರು ಅಷ್ಟೇ ತುಂಬ ಜನನ ಪ್ರೀತಿ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಈ ಅಂತರ, ಫ್ರೆಂಡ್ಶಿಪ್ಪು ಮತ್ತು ಪ್ರೀತಿ ಮಧ್ಯೆ ಇರೋ ಅಂತರ ಅರ್ಥ ಆಗುತ್ತೆ. ಆದರೆ ನಮ್ಮ ಕೃಷ್ಣ ಅಂಥವನಲ್ಲ ರುಕ್ಕು. ಅವನ್ನ ಪ್ರೀತಿ ಮಾಡೋರು ಬೆರಳರಿಕೆ ಅಷ್ಟೇ. ಅವನು ಅಷ್ಟೇ ತುಂಬ ಕಮ್ಮಿ ಜನನ ಪ್ರೀತಿ ಮಾಡ್ತಾನೆ. ಅವನು ಎಲ್ಲರ ಜೊತೆ ಮಾತಾಡ್ತಾನೆ, ಎಲ್ಲ ನಾರ್ಮಲ್ ಆಗಿರುತ್ತೆ. ಅವ್ನ ತಲಾಟೆನೂ ಎಲ್ಲ ತಡ್ಕೋತಾರೆ. ಆದರೆ ಅದು ಟೆಂಪರರಿ ರುಕ್ಕು. ಅವನಿಗೆ ನಮ್ಮವರು ಅಂತ ಇರೋರು 3 ಮತ್ತೊಂದು ಜನ ಅಂತ ಇದ್ದಾಗ ಅವನಿಗೆ ಪ್ರೀತಿ, ಫ್ರೆಂಡ್ಶಿಪ್ ಮಧ್ಯೆ ಇರೋ ಅಂತರ ಗೊತ್ತಾಗಲ್ಲ ರುಕ್ಕು. ಇದರಲ್ಲಿ ನಿನ್ನ ತಪ್ಪು ಅಂತ ಏನು ಹೇಳ್ತಾ ಇಲ್ಲ ನಾನು. ಹಾಗಂತ ಅವನ ತಪ್ಪು ಏನೂ ಇಲ್ಲ. ನೀನು ಬೇರೆ ಥರ ನಡ್ಕೊತಾ ನಾನು ನಿನಗೆ ಹೇಳ್ತಾ ಇಲ್ಲ ರುಕ್ಕು. ವಾಸ್ತವ ಏನು ಅಂತ ನಿನಗೆ ಅರ್ಥ ಮಾಡಿಸ್ತಾ ಇದ್ದೀನಿ ಅಷ್ಟೇ. ರುಕ್ಕು, ಅವನ ಬಗ್ಗೆ ಯಾರು ತುಂಬ ತಲೆ ಕೆಡ್ಸ್ಕೊಳಲ್ಲ. ಆಗಿದ್ದಾಗ ನೀನು ಅವನ ಬಗ್ಗೆ ಕೇರ್ ಮಾಡ್ತಾ ಇದೀಯ, ಅವನಿಗೆ ಸಹಾಯ ಮಾಡ್ತಾ ಇದೀಯ. ನಿನಗಿಷ್ಟನೋ ಇಲ್ವೋ, ಇದಕ್ಕಿರೋ ಅರ್ಥ ಒಂದೇ ರುಕ್ಕು. ನಿಂತ್ಕೋ ಯಶು. ನನ್ನ ಮೇಲೆ ಕೋಪನ ನಿನಗೆ? ಮಾತಾಡಲ್ವಾ? ನನ್ನ ಮುಖ ನೋಡೋಕ್ಕೂ ನಿನಗೆ ಅಸಹ್ಯ ಆಗ್ತಾ ಇದೆಯಾ? ಈ ಜಗತ್ತಲ್ಲಿ ಈ ಸೂರ್ಯಪ್ರಕಾಶ್ ಒಬ್ಬರ ಹತ್ರ ಮನಸ್ಸು ಬಿಚ್ಚಿ ಮಾತಾಡ್ತಾನೆ ಅಂದರೆ ಅದು ನನ್ನ ಮುದ್ದು ತಂಗಿ ಯಶೋಧ ಹತ್ರ ಮಾತ್ರ. ನೀನೇ ನನ್ನ ಹತ್ರ ಮುನ್ಸ್ಕೊಂಡ್ಬಿಟ್ರೆ ಹೇಗಮ್ಮ?